ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಈಗ ಆಗ್ತಿರುವಂಥ ಒಂದಿಷ್ಟು ಬೆಳವಣಿಗೆಗಳನ್ನು ನೋಡಿದಾಗ ಇಲ್ಲ ಒಂದು ಕಡೆ ಅಸಹ್ಯಕರ ವಾತಾವರಣ ಸೃಷ್ಟಿಯಾಗಿದೆ ಅಂತ ನಿಮಗೂ ಅನಿಸಿರುತ್ತೆ. ಡೈರೆಕ್ಟ್ಲಿ ಟು ದ ಪಾಯಿಂಟ್ ಅಂದರೆ ಈಗ ದರ್ಶನ್ ಅವರ ವಿಚಾರ. ಸಿನಿಮಾಗಳಲ್ಲಿ ಹೀರೋ ಆಗಿ ಒಂದಿಷ್ಟು ಜನ ಕೆಟ್ಟವ್ರನ್ನ ಸಾಯಿಸಿದಾಗ ಅಭಿಮಾನಿಗಳು ಕೇಕೆ ಹಾಕೋದು ನೋಡಿದ್ದೀವಿ. ಆದರೆ ನಿಜ ಜೀವನದಲ್ಲಿ ದರ್ಶನ್ ಅವರು ಒಂದು ಕೊಲೆಯನ್ನು ಮಾಡಿದ್ದಾರೆ. ಅವರು ಆರೋಪಿತ ಸ್ಥಾನದಲ್ಲಿ ನಿಂತಿದ್ದಾರೆ. ಆದರೂ ಕೂಡ ಅವ್ರನ್ನ ಜನ ಇವತ್ತಿಗೂ ಸಂಭ್ರಮಿಸ್ತಾ ಇದ್ದಾರೆ. ಈ ಓವರ್ ಆಲ್ ಇನ್ಸಿಡೆಂಟನ್ನು ನೋಡಿದಾಗ ಏನು ಹೇಳಬೇಕು ಅನಿಸುತ್ತೆ? ಮೊದಲನೇದು ಅಭಿಮಾನಿಗಳಿಗೆ, ಎರಡನೇದು ಸಿನಿಮಾ ರಂಗಕ್ಕೆ, ಮೂರನೇದು ದರ್ಶನ್ ಹಾಗೂ ಅವರ ಕುಟುಂಬಸ್ಥರಿಗೆ. ಒಂದು ನನಗೆ ಅನಿಸೋದು, ಈ ಅಭಿಮಾನಿಗಳಿಗೆ ಅಂತ ನೀವು ಹೇಳಿದಾಗ, ಈ ಅಭಿಮಾನದ ಅತಿರೇಕ ಒಂದು ಹಂತಕ್ಕೆ ಮೀರ್ತಾ ಇದೆ ಅಂತಂದ ಗೊತ್ತಾದ ತಕ್ಷಣ 80ರ ದಶಕದಲ್ಲಿ ರಾಜ್ಕುಮಾರ್ ಅವರು ನನಗೂ ಅಭಿಮಾನಿ ಸಂಘಕ್ಕೂ ಸಂಬಂಧ ಇಲ್ಲ ಅಂತಂದರು. ರಾಜ್ಕುಮಾರ್ ಅವರು ಯಾವ ಕ್ಷಣಕ್ಕೂ ಯಾವ ಕಾರಣಕ್ಕೂ ಈ ಥರದ ನಿರ್ಧಾರವನ್ನು ಅಷ್ಟು ಕಟುವಾಗಿ ತಗೊಳ್ಳೋ ವ್ಯಕ್ತಿತ್ವವೇ ಅಲ್ಲ ಅದು. ಅವರು ಯಾಕೆ ತಗೊಂಡ್ರು ಅಂತಂದರೆ, ಈ ಅನಾಹುತ ಮುಂದೆ ಎಲ್ಲೋ ಘಟಿಸ್ತದೆ, ಇದು ಇದೇ ಥರ ಹೋದರೆ ಮುಂದೆ ಅದರ ಪರಿಣಾಮ ನನ್ನ ಹೆಸರಿಗೆ ಬರುತ್ತೆ. ನಾನು ಈ ಘಟನೆಯನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ಅಭಿಮಾನಿಗಳು ಮಾಡುವಂಥ ಯಾವುದೋ ಅನಪೇಕ್ಷಿತ ಚಟುವಟಿಕೆಗೆ ನನ್ನ ಹೆಸರು ಬಳಸಲ್ಪಟ್ಟರೆ ಅದರ ನಂತರದ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಪರಿಣಾಮ ಯಾವ ರೀತಿ ಆಗ್ಬೋದು ಅನ್ನುವಂಥ ಒಂದು ಸಣ್ಣ ಸೂಕ್ಷ್ಮತೆಯನ್ನು ಅವರು ಅಷ್ಟು ಕಟುವಾದ ನಿರ್ಧಾರಕ್ಕೆ ಬರಲಿಕ್ಕೆ ಕಾರಣ ಆಯಿತು. ಆದರೆ ಇವತ್ತೇನಾಗಿದೆ? ಇವತ್ತು ಒಬ್ಬ ಅಭಿಮಾನಿ, ಈಗ ಅದು ಎಷ್ಟರ ಮಟ್ಟಿಗೆ ಸತ್ಯವೋ ಸುಳ್ಳೋ ಗೊತ್ತಿಲ್ಲ, ಆದರೆ ಪೊಲೀಸು ಮತ್ತು ಅಲ್ಲಿ ಪ್ರತ್ಯಕ್ಷವಾಗಿ ಕೆಲವು ಇದ್ದಂಥವರು ಹೇಳಿದ ರೀತಿಯಲ್ಲಿ ನೋಡಿದ್ರೆ ಏನನ್ನಿಸ್ತದೆ, ಕೊನೆಗೂ ಅವನು ನಾನು ದರ್ಶನ್ ಅಭಿಮಾನಿ ಅಂತ ಹೇಳಿ ಸತ್ತಿದ್ದಾನೆ ಅನ್ನುವಂಥದ್ದು ಒಂದು ಮಾತು ಬರ್ತದೆ. ಒಬ್ಬ ಅಭಿಮಾನಿಯನ್ನು ನೋಡುವ ದೃಷ್ಟಿ ಇಷ್ಟು ಕೀಳಾಗಿ, ಇಷ್ಟು ಬೀಭತ್ಸವಾಗಿರುತ್ತೆ ಅನ್ನೋದು ಸಿನಿಮಾ ನಟ ಬಿಡಿ, ಒಬ್ಬ ಸಾಮಾನ್ಯ ಮನುಷ್ಯನಿಂದ ನಿಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ. ಒಬ್ಬ ಸೆಲೆಬ್ರಿಟಿ ಅಥವಾ ನಾನೊಂದು ಪತ್ರಕರ್ತ, ನೀವೊಂದು ಪತ್ರಕರ್ತರು, ನಾವು ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಸಮಾಜಕ್ಕೊಂದು ಮಾಡೆಲ್ ಆಗ್ತೇವೆ, ಸಮಾಜಕ್ಕೊಂದು ಮಾದರಿ ಆಗ್ತೇವೆ. ಆವಾಗ ನಿಮಗೆ ಅರಿವಿಲ್ಲದೇ ನೀವು ನಿಮ್ಮ ಕೆಲವು ಒಳಗಿರುವಂಥ ಎಲ್ಲ ಭಾವಗಳನ್ನು ಹತ್ತಿಕ್ಕಿ ನೀವು ಸಮಾಜಕ್ಕಾಗಿ ಕೆಲವು ಸ್ಯಾಕ್ರಿಫೈಸ್ ಮಾಡಬೇಕಾಗತ್ತೆ. ಆಮೇಲೆ ಅಭಿಮಾನಿಗಳು ಯಾವ ರೀತಿಯ ಅಭಿಮಾನಿಗಳಿವರು? ಅಭಿಮಾನಿಗಳಿಗೆ ಹೀರೋ ಕೃತಜ್ಞನಾಗಿರಬೇಕು. ಯಾಕಂತಂದರೆ ಅಭಿಮಾನಿಗಳು ಹೋಗಿ ದುಡ್ಡು ಕೊಟ್ಟು ನೋಡ್ತಾರೆ ಸಿನಿಮಾನ. ಇದೇ ನಿಮ್ಮ ಹಾಗೇನೆ ಬಹುಶಃ ಯಾವುದೋ ಟಿ ವಿಯವರು ಅಲ್ಲಿ ಹೋಗಿ ಠಾಣೆ ಎದುರು ಜೈ ಡಿ ಬಾಸ್ ಅಂತ ಹೇಳಿದಂಥ ಈ ಅಭಿಮಾನಿಗಳಿಗೆ ಅವರದೇ ಹೀರೋ ಭಾಷೆಯಲ್ಲಿ ಬಳಸೋದಿದ್ರೆ ಈ ನಿರ್ಮಾಪಕರನ್ನ ತಗಡು ಅಂತ ಕರೆದ್ರು. ಅವರು ಇವರು ಯಾರು ಅನ್ನೋದನ್ನು ಇವರು ಯೋಚನೆ ಮಾಡಬೇಕು. ಒಂದು ಬೀಭತ್ಸ ಕೊಲೆ ಆಗಿದೆ, 15ರಿಂದ 18 ಕಡೆ ಚಿತ್ರಹಿಂಸೆ ಮಾಡಲಾಗಿದೆ, ಮರ್ಮಾಂಗವನ್ನು ಛಿದ್ರಗೊಳಿಸಲಾಗಿದೆ. ಅಂಥ ಒಂದು ಕೊಲೆ ಮನುಷ್ಯ ಇಡೀ ಕುಲವೇ ನಾಚಬೇಕು. ಅಂಥ ಕೊಲೆಗಾರನ ಸ್ಥಾನದಲ್ಲಿ ನಿಂತು, ಆರೋಪಿಯಾಗಿ ನಿಂತು ಅಲ್ಲಿ ಪೊಲೀಸ್ ಇಲಾಖೆಯಲ್ಲಿ ವಿಚಾರಣೆಯನ್ನು ಎದುರಿಸ್ತಾ ಇದ್ದಾರೆ ಇವರ ಹೀರೋ. ಇಲ್ಲಿ ಜೈ ಅಂತ ಹೇಳ್ತಾರೆ. ಅದಕ್ಕೆ ಅವರು ವರದಿಗಾರ ಕೇಳಿದರು, ಆಯ್ತಪ್ಪ ನಿಮ್ಮ ಹೀರೋ ಮಾಡಿದ ಗನಾಂಧರಿ ಕಾರ್ಯ ಏನು? ಭಾಳಷ್ಟು ಮಾಡಿದ್ದಾರೆ. ಏನು ಮಾಡಿದ್ದಾರೆ? ಆಯ್ತಪ್ಪ ನಿನಗೇನು ಮಾಡಿದ್ದಾರೆ? ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಅದಕ್ಕೆ ಉತ್ತರ ಇಲ್ಲ. ಅಭಿಮಾನಿಗಳಲ್ಲಿ ದೇವರನ್ನ ಕಂಡ್ರು ರಾಜ್ಕುಮಾರ್. ಇವರ ಅಭಿಮಾನಿಗಳಲ್ಲಿ ಏನು ಕಾಣ್ತಾ ಇದ್ದಾರೆ ಇವರು? ಆಮೇಲೆ ಈ ರೀತಿಯ ಒಂದು ಕೃತ್ಯವನ್ನು ಮಾಡುವಂಥ ಒಂದು ಮಟ್ಟಕ್ಕೆ ಒಬ್ಬ ಮನುಷ್ಯ ಬರ್ತಾನೆ ಅಂತಾದರೆ ಅವನಿಗೆ ಯಾವ ಸುಡುಗಾಡು ಹೀರೋ ಅಂತ ಕೇಳ್ತೇನೆ ನಾನು. ಅವನಿಗೆ ಏನು ನೈತಿಕತೆ ಇದೆ? ಒಂದು ಸಿನಿಮಾದಲ್ಲಿ ರಾಜ್ಕುಮಾರ್ ಸಿನಿಮಾ ಚಂದವಳ್ಳಿಯ ತೋಟ, ಬಂಗಾರದ ಮನುಷ್ಯ, ಮಯೂರ ಯಾರು ಅಂತಲೇ ಗೊತ್ತಿರಲಿಲ್ಲ ನಮಗೆ, ಕೃಷ್ಣದೇವರಾಯ, ಕುಬ್ಜ ಅಂತಾರೆ, ಸಿಡುಬಿನ ಕಲೆ ಇತ್ತು ಅಂತಾರೆ. ಆದರೆ ಇವತ್ತು ಕಣ್ಣು ಮುಚ್ಕೊಂಡು ಕೃಷ್ಣದೇವರಾಯ ಅಂತಂದರೆ ಅಜಾನುಭಾವವಾದಂಥ ರಾಜ್ಕುಮಾರ್ ಕಣ್ಣು ಕಾಣ್ತಾರೆ. ರಾಜ್ಕುಮಾರ್ ಒಂದು ಅಸ್ಮಿತೆ ಆದ ಹೋಗಿದ್ರು. ಆದರೆ ಇದನ್ನು ಹೇಳಿದ್ರೆ ತುಂಬ ಜನರಿಗೆ ಬೇಸರ ಆಗತ್ತೆ. ಯಾಕೆ ರಾಜ್ಕುಮಾರ್ ಅಂಥವ್ರೊಟ್ಟಿಗೆ, ಯುಗಮಾನವನೊಟ್ಟಿಗೆ ಈ ಕಚಡ ಮನುಷ್ಯನನ್ನು ಯಾಕೆ ನೀವು ಕಂಪೇರ್ ಮಾಡ್ತೀರಿ ಅಂತ ಕೇಳ್ತಾರೆ. ಆದರೆ ಇದ್ದ ಸತ್ಯವನ್ನು ಇದ್ದಾಗ ಹೇಳಬೇಕು ನಾವು.
ನನಗೆ ರೋಮಾಂಚನ ಆಗ್ತದೆ. ಒಂದು ವಿದ್ಯಾ ದದಾತಿ ವಿನಯಂ ಅನ್ನುವಂಥ ಒಂದು ವಾಕ್ಯದ ರೀತಿಯ ಅಂಚಿನಲ್ಲಾದರೂ ಬದುಕಿದ್ದಿದ್ರೆ, ಒಂದು ಸಣ್ಣ ಮಾನವೀಯ ಗುಣಧರ್ಮವನ್ನು ತನ್ನ ಜೀವನಕ್ಕೆ ಅಳವಡಿಸಿಕೊಂಡಿದ್ದಿದ್ರೆ, ಒಂದು ಸಂಯಮದ ಆ ಒಂದು ರೇಖೆಯಲ್ಲಿ ನಾನು ಇರಬೇಕು ಅನ್ನೋದನ್ನು ಕನಿಷ್ಠ ಮಟ್ಟದಲ್ಲಿ ಪಾಲಿಸಿದ್ದಿದ್ರೆ, ಏನ್ರಿ ದೇವ್ರು ಏನು ಕೊಟ್ಟಿಲ್ರಿ ಅವರಿಗೆ? ಆ ತಾಯಿ 2 ಮಕ್ಕಳನ್ನು ಹಿಡ್ಕೊಂಡು ಒಂದು ಸಣ್ಣ ರೂಮ್ ಮಾಡಿಕೊಂಡು ಅವರನ್ನು ಒಂದು ರೀತಿಯ ಅಕ್ಷರಶಃ ಬೇಡಿ ಕಾಡಿ ಬದುಕಿಸಿದರು. ಆ ಕಿಡ್ನಿ ಕೊಟ್ಟರು, ಇವರನ್ನು ಬೆಳೆಸಿದರು. ತಾಯಿಯೊಟ್ಟಿಗಿಲ್ಲ, ತಮ್ಮನೊಟ್ಟಿಗಿಲ್ಲ. ಅಂದರೆ ಇಡೀಯದಾದಂಥ ಅವರ ಚರಿತ್ರೆಯೇ ಬದುಕಿನ ಮೆಜೆಸ್ಟಿಕ್ಕಿಂದ ಶುರುವಾದಂಥ ಆ ಕಥನ, ಅದಕ್ಕೂ ಮೊದಲಿಂದೆಲ್ಲ ಮರೆತಾರವರು. ಆ ಕಷ್ಟ, ಆ ನಷ್ಟ, ಆ ಹೋರಾಟ, ಸಿನಿಮಾದ ಕನಸು ಬಿಡಿ, ಎಲ್ಲೋ 4 ದನ ಸಾಕ್ಕೊಂಡು ಹಾಲು ಮಾರ್ಕೊಂಡು ಬದುಕ್ತೇನೆ ಅನ್ನುವಂಥ ಒಂದು ತೀರ್ಮಾನಕ್ಕೆ ಬಂದಂಥ ಮನುಷ್ಯ. ಹಣ, ಅಹಂಕಾರ, ದಾಷ್ಟ್ಯ, ಆ ಪಟಾಲಮ್ಮು ಏನೆಲ್ಲ ತಂದು ನಿಲ್ಲಿಸಿತು ಅಂದರೆ, ಒಂದು ಹಂತದಲ್ಲಿ ಅವರು ಸಂಯಮ ಮತ್ತು ತಾಳ್ಮೆಯನ್ನು ಮೈಗೂಡಿಸ್ಕೊಂಡಿದ್ದಿದ್ರೆ, ರಾಜ್ಕುಮಾರ್ ಯಾವ ಎತ್ತರದಲ್ಲಿ ಇವತ್ತು ನಮ್ಮ ಕಣ್ಣೆದುರು ನಿಂತಿದ್ರೋ, ನಾನು ಜನಪ್ರಿಯತೆಯಲ್ಲಿ ಇದನ್ನು ಹೇಳ್ತಾ ಇರೋದು, ಅಭಿಮಾನಿಗಳು ಅಂತ ಕರೆದ್ರಲ್ಲ, ಅಭಿಮಾನಿಗಳು ಇವರಿಗೆ ಕೊಟ್ಟಂಥ ಒಂದು ಪ್ರಾಶಸ್ತ್ಯ, ಇವರನ್ನು ಕ್ಷಮಿಸಿದ ರೀತಿ, ಪ್ರತಿ ಹಂತದಲ್ಲೂ ಇವರು ಕ್ರಿಮಿನಲ್ ಇದನ್ನು ಆ್ಯಕ್ಟಿವಿಟೀಸ್ ಮಾಡಿದಾಗ ಅವರನ್ನು ನಮ್ಮ ಬಾಸು ಜೈ ಡಿ ಬಾಸ್ ಅಂತೆಲ್ಲ ಹೇಳಿ ಅವನನ್ನು ಬೆನ್ನಿಗೆ ನಿಂತು ಅವರನ್ನು ಎತ್ತಿದ ರೀತಿ ಇದೆಯಲ್ಲ, ಇವತ್ತು ರಾಜ್ಕುಮಾರ್ ಆ ಒಂದು ಶೃಂಗ ಸಾರ್ಥಕ್ಕೆ ಏನು ಕಂಡಿದ್ರು ಅದನ್ನು ಹೊಸ ತಲೆಮಾರಿನಲ್ಲಿ ನಿಸ್ಸಂಶಯವಾಗಿ ಕಾಣ್ಬೋದಿತ್ತು. ಆದರೆ ಇವತ್ತು ಅದು ಆಗಲಿಲ್ಲ. ಎಂಥ ದುರಂತ ಅಂದರೆ, ಇಡೀ 85 ವರ್ಷದ ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ಇಂಥ ಒಂದು ಹೀರೋ ಒಬ್ಬ ಕೊಲೆಪಾತಕ ಅನ್ನುವಂಥ ಆರೋಪವೇ ಬರಬಾರ್ದ್ರೆ ಬಂದಿದೆ. ಅದಿವತ್ತು ಯಾರೂ ಮಾಡಿಲ್ಲ ಈ ಕೆಲಸನ. ಈಗ ಹೇಳ್ಬೋದು, ಏನ್ರಿ ಅವ್ರ ಆರೋಪಿ ಈಗ ಅಪರಾಧಿ ಅಲ್ಲ. ಅಪರಾಧಿ ಆಗಲಿ, ಅಪರಾಧಿ ಆಗದೆ ಇರಲಿ, ಅವರಿವತ್ತು 5 ಕೋಟಿ ಅಂತಾರೆ, 30 ಲಕ್ಷ ಅಂತಾರೆ, ಯಾರ್ಯಾರೋ ರಾಜಕಾರಣಿಗಳು ಪ್ರವೇಶ ಆಗ್ತಾ ಇದೆ ಅಂತಾರೆ, ಆಮೇಲೆ ಚಾರ್ಜ್ ಶೀಟ್ ಹಾಕುವಾಗ ಅದನ್ನು ಡೈಲ್ಯೂಟ್ ಮಾಡಲಾಗತ್ತೆ ಅಂತ ಹೇಳ್ತಾರೆ. ಎಲ್ಲವೂ ಸಾಧ್ಯತೆ ಇದೆ. ಆದರೆ ಒಂದು ನೆನಪಿಡಿ, ನಿಮ್ಮ ಒಳಗಡೆಗೆ ಆತ್ಮಕ್ಕೆ ಏನು ಉತ್ತರ ಕೊಡ್ತೀರಿ? ಈ ಫ್ಯಾಮಿಲಿ ಹೀರೋ ಅಂತ ಕರೆಸ್ಕೊಂಡಂಥ ನಿಮಗೆ, ಅಥವಾ ಆ್ಯಕ್ಷನ್ ಹೀರೋ ಅಂತ ಕರೆಸ್ಕೊಂಡಂಥ ನಿಮಗೆ 5 ತಿಂಗಳ ಬಸುರಿಯ ಮಾತಿಗೆ ಏನು ಹೇಳ್ತೀರ್ರಿ? 72 ವರ್ಷದ ತಂದೆ, ಡಯಾಬಿಟಿಸು, 92 ವರ್ಷದ ಅಜ್ಜಿ, ಅಸಹಾಯಕ ಬದುಕು, ಏನು ಮಾಡ್ತೀರಿ? ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.